ಸತ್ತ ನಂತರ 3 ಅಡಿ 6 ಅಡಿ ಗುಂಡಿ ತೋಡ್ತಾರೆ. ಆದರೆ ಬೆಂಗಳೂರಿನ ಬಸವನಗುಡಿಯ ಮುಖ್ಯ ರಸ್ತೆಯಲ್ಲಿ ಸಾಲಿ ಅಂತಾನೆ ಗುಂಡಿ ತೋಡಿರೋ ಹಾಗಿದೆ. 5 ಅಡಿ ಗುಂಡಿ, 10 ಅಡಿ ಭೂಕುಸಿತ, ಡಾಂಬರ್ ಕಿತ್ತು ಹೋಗಿದೆ, ರಸ್ತೆ ಅಧ್ವಾನ ಆಗಿದೆ. ಕೇಳೋಣ ಅಂದ್ರೆ ಬಿಬಿಎಂಪಿ ಮೌನಕ್ಕೆ ಜಾರಿದೆ. ಇದು ಆ ರಸ್ತೆಯ ಅವಸ್ಥೆ. ಜನ ಅಂತೂ ಪರದಾಡ್ತಾ ಇದ್ದಾರೆ. ವರದಿ ನೋಡಿ. 5 ಅಡಿಗೂ ಹೆಚ್ಚು ಹಳ್ಳ, 10 ಅಡಿ ಭೂಮಿ ಕುಸಿತ. ಬಸವನಗುಡಿ ಮುಖ್ಯ ರಸ್ತೆಯ ಕಳಪೆ ಕಾಮಗಾರಿ. ಬಿಬಿಎಂಪಿ ಅಧಿಕಾರಿಗಳೇ ಇದಕ್ಕೆ ಹೊಣೆ ಯಾರು? ಒಂದು ಕಡೆಗೆ ಗಾಂಧಿ ಬಜಾರ್, ಮತ್ತೊಂದು ಕಡೆಗೆ ಬಸವನಗುಡಿ, ಮಗದೊಂದು ಕಡೆ ಮಾರ್ಕೆಟ್, ಮೆಜೆಸ್ಟಿಕ್. ಹೀಗೆ ದೊಡ್ಡ ಸರ್ಕಲ್ ಇರೋದು ಬಸವನಗುಡಿಯಲ್ಲಿ. ರಾಮಕೃಷ್ಣ ಆಶ್ರಮ ಸರ್ಕಲ್ ಅಂತಾನೆ ಫೇಮಸ್. ಇಲ್ಲಿ ಏಕಾಏಕಿಯಾಗಿ ರಸ್ತೆಯ ಮಧ್ಯದಲ್ಲೇ ಭೂಮಿ ಟಾರ್ ಸಮೇತ ಕುಸಿದಿದೆ. ಸರಿಸುಮಾರು 5 ಅಡಿಗೂ ಹೆಚ್ಚಿಗೆ ಹಳ್ಳವಾಗಿದ್ದು, ಬಾವಿಯಂತೆ ಭೂಮಿಯ ಒಳಭಾಗದಲ್ಲಿ ಸುಮಾರು 16 ಅಡಿಯಷ್ಟು ಮಣ್ಣು ಕುಸಿದಿದೆ. ಇನ್ನೇನು ಮುಂದಿನ ವಾರದಲ್ಲಿ ಇದೇ ರಸ್ತೆಯಲ್ಲಿ ಬೆಂಗಳೂರು ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೆಯಲಿದ್ದು, ಪರಿಷೆಗೆ ಸ್ವಾಗತ ಕೋರೋದಕ್ಕೂ ಮೊದಲೇ ಬ್ರ್ಯಾಂಡ್ ಬೆಂಗಳೂರಿನ ಗುಂಡಿ ವೆಲ್ಕಮ್ ಮಾಡುತ್ತಿದೆ. ರಸ್ತೆಯ ಮಧ್ಯದಲ್ಲಿ ಈ ರೀತಿ ಆಗಿರೋದು ಟ್ರಾಫಿಕ್ ಕಿರಿಕಿರಿಗೂ ಕಾರಣವಾಗಿದ್ದು, ಸ್ಥಳದಲ್ಲೇ ಟ್ರಾಫಿಕ್ ಪೊಲೀಸರು ನಿಂತು ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಮಾಡುತ್ತಿದ್ರೆ, ಬಿಡಬ್ಲ್ಯೂಎಸ್ಎಸ್ಬಿ ಸಿಬ್ಬಂದಿ ತಮ್ಮ ಚೇಂಬರ್ ಪೈಪ್ ಸೋರಿಕೆ ಆಗ್ತಿದ್ಯಾ ಅಂತ ಚೆಕ್ ಮಾಡ್ತಿದ್ದಾರೆ. ಇದರಿಂದ ವಾಹನ ಸವಾರರು ಮಾತ್ರ ಸೇಮ್ ಅದೇ ಟ್ರಾಫಿಕ್ ಗುಂಡಿಗೆ ಬೇಸತ್ತಿದ್ದಾರೆ. ಸರ್ಕಾರಕ್ಕೆ ಇದೇ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು, ಬಿಬಿಎಂಪಿ ಜೀವಂತವಾಗಿದೆಯಾ ಅಂತ ಆಕ್ರೋಶಗೊಂಡಿದ್ದಾರೆ. ಸರ್, ಕರ್ನಾಟಕದಲ್ಲಿ ನಾನು ನೋಡ್ದಂಗೆ 20 ವರ್ಷ ಆಯ್ತು ಅಭಿವೃದ್ಧಿ ಕೆಲಸಗಳು ಮಾಡಿ. ಯಾವುದೇ ಪಕ್ಷಗಳು ಬಂದ್ರಿ, ಅದು ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಗುಂಡಿ ಇದೇ ರೀತಿ ಅಲ್ಲ, ಬಾವಿಯಾಗಿದೆ. ಗುಂಡಿಯಿಂದ ಬಾವಿತನಾಗಿರೋದು. ಈಗ ಕಾಂಗ್ರೆಸ್ ಪಕ್ಷ ಬಂದ್ರು ಅದನ್ನೇ ಮಾಡುತ್ತೆ, ಬಿಜೆಪಿ ಬಂದ್ರು ಅದನ್ನೇ ಮಾಡುತ್ತೆ, ಜೆಡಿಎಸ್ ಪಕ್ಷ ಬಂದ್ರು ಅದನ್ನೇ ಮಾಡುತ್ತೆ. ಸರ್, ರಾತ್ರಿ ಹೊತ್ತಾಗ್ಬಿಟ್ರೆ ಏನ್ ಸರ್ ಇದು? ಹಗಲು ದಿನ ಕಾಣಿಸುತ್ತೆ. ಸಣ್ಣ ಕುಸ್ತ ಹೋಗಿಲ್ಲ, ದೊಡ್ಡ ದೊಡ್ಡ ವಾಹನಗಳು ಬರ್ತದೆ, ಲಾರಿಗಳು, ಲಗೇಜ್ ಗಾಡಿಗಳು, ದೊಡ್ಡ ತುಂಬಾ ತೂಕ ಬರುತ್ತೆ. ಭೂಮಿ ತಡಿಬೇಕಲ್ಲ ಸರ್. ಅವ್ರಿಗೆಲ್ಲ ಬಿಬಿ ಅಧಿಕಾರಿ ಏನಿದ್ದಾರೆ, ಅವ್ರ ಕೆಲಸ ತೆಗೆದ್ಬಿಡ್ಬೇಕು. ಇವ್ರು ಬೇಕಾಗಿಲ್ಲ. ಇವ್ರು ಏನಕ್ಕಿರೋದು? ಸಂಬಳ ಏನು ಕೊಡೋದು ಇವ್ರಿಗೆ? ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಅಂತ, ರಸ್ತೆ ಆಗಿರ್ಬೋದು, ಜನಗಳಿಗೆ ಅನುಕೂಲ ಕೆಲಸಗಳು ಮಾಡಬೇಕು ಅಂತ ಇವರು ಸಂಬಳ ಕೊಡೋದು ಸರ್ಕಾರದಿಂದ. ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ಬಿಬಿಎಂಪಿ ಅವರು ಕೆಲಸ ಮಾಡ್ತಿಲ್ಲ. ಒಳ್ಳೆ ಕೆಲಸ ಮಾಡಬೇಕು. ಈ ತರ ಗುಂಡಿಗಳು ಬೀಳ್ತಾ ಇದೆ, ಎಲ್ಲಿ ನೋಡಿದ್ರು ರೋಡಲ್ಲಿ ಗಾಡಿಗಳು ಓಡಾಡಕ್ ಆಗ್ತಾ ಇಲ್ಲ. ತುಂಬಾ ಹಳ್ಳ ಬೀಳಿದೆ, ಮಳೆ ಬಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ, ಗಾಡಿಗಳಲ್ಲಿ ಓಡಾಡಕ್ ಆಗಲ್ಲ, ತುಂಬಾ ಪ್ರಾಬ್ಲಮ್ ಇದೆ. ಅದರಿಂದ ಸರ್ಕಾರ ಇವೆಲ್ಲ ಕೆಲಸ ಮಾಡಿಸ್ಬೇಕು. ಯಾವ್ದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ತುಂಬಾ ಜನ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಯಾವ್ದಾದ್ರು ಒಂದು ವೆಹಿಕಲ್ ಬಿದ್ದಿದ್ರೆ ತುಂಬಾ ಪ್ರಾಬ್ಲಮ್ ಆಗಿರೋದು. ಈಗ ನೋಡಿ, ಮುಂದೆಗಡೆ ಎಲ್ಲೂ ನಾವು ಸಿಟಿನಲ್ಲಿ ಓಡಾಡಕ್ ಆಗ್ತಾ ಇಲ್ಲ, ನೀರು ಹೋಗ್ತಾ ಇಲ್ಲ, ಮೋರಿಗಳಲ್ಲಿ, ರೋಡ್ಗಳಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಡ್ಲೆಕಾಯಿ ಪರ್ಸೆ ಬೇರೆ ಇದೆ, ಏನಾದ್ರು ಹೆಚ್ಚು ಕಮ್ಮಿ ಆಗಿ ಯಾರಾದ್ರೂ ದೊಡ್ಡ ವೆಹಿಕಲ್ ಬಂದು ಬಿದ್ದಿದ್ರೆ ಪ್ರಾಣ ಹೋಗಿರೋದು. ಅದನ್ನ ಮುನ್ನೆಚ್ಚರಿಕೆಯಾಗಿ ಎಲ್ಲ ಸರಿ ಮಾಡಬೇಕು ಅಂತ ನಾವು ಹೇಳ್ತೇವೆ. ಇಲ್ಲಿನ ನೈಜತೆ ಯಾವ ಮಟ್ಟಕ್ಕಿದೆ? ಇದರಿಂದ ಆಗ್ತಿರೋ ಸಮಸ್ಯೆಗಳೇನು? ಒಂದ್ ವೇಳೆ ರಾತ್ರಿ ಸಮಯ ಆಗಿದ್ರೆ ವಾಹನ ಸವಾರರು ಬಿದ್ದು ಪ್ರಾಣವನ್ನೇ ಕಳೆದುಕೊಳ್ಳೋ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಅಲ್ಲಿನ ವಾಸ್ತವತೆಯನ್ನ ನಮ್ಮ ಪ್ರತಿನಿಧಿ ಮಾರುತಿ ವಿವರಿಸಿದ್ದಾರೆ, ನೋಡಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೆಜ್ಜೆಗೂ ಹೇಳ್ತಾ ಹೋಗ್ತಿದೆ. ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಅವ್ಯವಸ್ಥೆ ಯಾವ ರೀತಿ ಇದೆ ಅಂತ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವೀಗ ಇರುವಂತದ್ದು ಬೆಂಗಳೂರಿನ ಐತಿಹಾಸಿಕ ಪ್ರದೇಶ ಅಂತಾನೆ ಹೆಸರುವಾಸಿ. ಯಾಕಂದ್ರೆ ಆ ಬೆಂಗಳೂರಿನ ಹಳೆ ಏರಿಯಾಗಳಲ್ಲಿ ಒಂದಾಗಿರುವಂತದ್ದು ಗಾಂಧಿ ಬಜಾರು ಮತ್ತೆ ಬಸವನಗುಡಿ. ಈ ಬಸವನಗುಡಿ ಗಾಂಧಿ ಬಜಾರ್ ಇಂದ ಸಂಪರ್ಕ ಕಲ್ಪಿಸುವ ಒಂದು ಸರ್ಕಲ್ ಏನಿದೆ, ಇದು ರಾಮಕೃಷ್ಣ ಆಶ್ರಮ ಸರ್ಕಲ್. ಆ ಸರ್ಕಲ್ ನ ಮುಂಭಾಗದಲ್ಲೇನೆ ರಸ್ತೆ ಯಾವ ಮಟ್ಟಕ್ಕೆ ಕುಸಿದಿದೆ ಅನ್ನೋದು ನೋಡಬಹುದು. ನೀವು ದೃಶ್ಯಗಳಲ್ಲಿ ನೋಡಬಹುದು. ಆಲ್ಮೋಸ್ಟ್ ಒಳಭಾಗದಿಂದ ಮೇಲ್ಭಾಗದಿಂದ ನೋಡಿದಾಗ ನಮಗೆ 5-6 ಅಡಿಯಷ್ಟು ಒಳಭಾಗಕ್ಕೆ ಆಳಕ್ಕೆ ರಸ್ತೆ ಕುಸಿದಿದ್ರೆ, ಒಳಭಾಗದಲ್ಲಿ ಒಳ ಸುತ್ತಳತೆಯಲ್ಲಿ ಸರಿಸುಮಾರು 10ರಿಂದ 15 ಅಡಿಯಷ್ಟು ಒಳಭಾಗದಲ್ಲಿ ಭೂಮಿ ಕುಸಿದಿರುವಂಥದ್ದು. ಈ ಕುಸಿಯೋದಕ್ಕೆ ಕಾರಣ ಆಗಿರುವಂಥದ್ದು ಅವೈಜ್ಞಾನಿಕವಾದಂತಹ ಕಾಮಗಾರಿಗಳು. ಅಂದ್ರೆ ಈ ಹಿಂದೆ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈ ತೊಳೆದೇ ಮೇಲ್ಭಾಗದಲ್ಲಿ ಟಾರ್ ಹಾಕಿ ಹೋಗಿರೋದೇ ಈ ಅನಾಹುತಕ್ಕೆ ಕಾರಣ ಆಗಿರುವಂಥದ್ದು. ಕಡಲೆಕಾಯಿ ಪರ್ಸೆಗೆ ಬರಬೇಕಾದ್ರೆ ಇದೇ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಟ ಮಾಡಬೇಕಾಗತ್ತೆ. ಅವರಿಗೆ ಸ್ವಾಗತ ಕೋರೋದಕ್ಕೆ ಒಂದು ಬ್ಯಾನರ್ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಈಗಾಗಲೇ ಸ್ವಾಗತ ಕೋರೋದಕ್ಕೆ ಒಂದು ಬ್ಯಾನರ್ ಕೂಡ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರ್ಸೆಗೆ ಸ್ವಾಗತ ಅಂತ. ಟ್ರಾಫಿಕ್ ಪೊಲೀಸರನ್ನು ಸಹ ನೀವು ನೋಡಬಹುದು. ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನ ಹಾಕಿ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಇಲ್ಲೇನ್ ಚೇಂಬರ್ ಇದೆ, ಈ ಚೇಂಬರ್ ಇಂದ ಏನಾದ್ರು ಪೈಪ್ ಏನಾದ್ರು ಒಡೆದೋಗಿ ಈ ತರ ಏನಾದ್ರು ಭೂಮಿ ಕುಸಿದಿದೆಯಾ ಅಂತ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಅವರ ಒಳಭಾಗದಲ್ಲಿ ಏನಾಗಿದೆ ಅಂತ ಚೆಕ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಒಟ್ನಲ್ಲಿ ಬಿಬಿಎಂಪಿ ಅವರು ಮಾಡುವಂತಹ ಕೆಲಸಗಳು ಎಷ್ಟರ ಮಟ್ಟಿಗಿದೆ ಅಂದ್ರೆ, ಬೆಂಗಳೂರಿನಲ್ಲಿ ಇರೋ ರಸ್ತೆಗಳೇ ಸರಿ ಇರೋದಿಲ್ಲ, ಗುಂಡಿಮಯ ಆಗಿರುತ್ತೆ. ಚೆನ್ನಾಗಿರೋ ರಸ್ತೆಗಳು ಈ ತರ ಕುಸಿದೋಗ್ತಿದ್ರೆ ವಾಹನ ಸವಾರರು ಯಾವ ಮಟ್ಟಕ್ಕೆ ಬೈದಲ್ಲಿ ಗಾಡಿ ಓಡಿಸ್ಬೇಕು ಅನ್ನುವಂತಹ
ಪ್ರಶ್ನೆ ಈಗ ಕಾಡ್ತಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಹೀಗೆ ಭೂಮಿ ಕುಸಿಯುತ್ತಿರೋದು ಇದೇ ಮೊದಲಲ್ಲ. ಇದೇ ರೀತಿ ಘಟನೆಗಳು ಆಗ್ತಿದ್ರು. ಕೊಳವೆ, ಕೇಬಲ್ ಮತ್ತಿತರ ಲೈನ್ ಹಾಕಿ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಮಾಡಿ ಟಾರ್ ಹಾಕ್ತಿಲ್ಲ. ಇಷ್ಟಾದ್ರೂ ಹೀಗೆ ಆಗ್ತಿದ್ರೆ ಇದನ್ನ ಸರಿ ಮಾಡೋ ನೆಪದಲ್ಲಿ ಆದ್ರೂ ಮತ್ತೊಂದು ಬಿಲ್ ಮಾಡಬಹುದೇನೋ ಅಂತ ಸುಮ್ನೆ ಇದ್ದಾರೆ ಅಧಿಕಾರಿಗಳು. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.